ನಮಸ್ಕಾರ ಸ್ನೇಹಿತರೆ ಕೆಎಲಿ ಬಂದಿರತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ತಗೊಂಡು ಡಿಸ್ಕಸ್ ಮಾಡ್ತಾ ಇದೀವಿ ಈ ಸೀರೀಸ್ ಅಲ್ಲಿ. ಪಿಸಿ ಮತ್ತೆ ವಿಒ ಎಕ್ಸಾಮ್ಸ್ಗಳು ನಿನ್ನ ಹತ್ರ ಬರುತ್ತೆ, ಅದಕ್ಕೂ ನೋಟಿಫಿಕೇಶನ್ಸ್ ಬರುತ್ತೆ, ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಪೇಪರ್ 1 ಅಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟು, ಎಸ್ಪೆಷಲಿ ಪಿಸಿ ಎಕ್ಸಾಮ್ಸ್ಗೆ. ನಾವು ಮಾಡಿರ್ತಕ್ಕಂಥ 5.5 hour ಒಂದು ಮ್ಯಾರಥಾನ್ ವಿಡಿಯೋ ಇದೆ, ಕಂಪ್ಲೀಟ್ ಇಂಡಿಯನ್ ಪೊಲಿಟಿಕ್ಸ್, ಭಾರತ ಸಂವಿಧಾನ ನೋಡಿಲ್ಲ ನಾನು ನೋಡಿ. ಅಂಡ್ ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಜಿಕೆ ಸಬ್ಜೆಕ್ಟ್ ವೈಸ್ ಮಾಡಿದೀವಿ, ಸಬ್ಜೆಕ್ಟ್ ವೈಸ್. ಸೊ ನಮ್ಮ ಪೇಪರ್ 1 ಕಂಪ್ಲೀಟ್ ಕೆಎ ಪ್ಯಾಟರ್ನ್, ಕೆಎ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಕರೆಂಟ್ ಅಫೇರ್ಸ್. ಇದರಲ್ಲೂ ಕೂಡ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡ್ತೀನಿ ನಾನು. ಸೊ ಅದ್ರ ರಿಲೇಟೆಡ್ ಯಾವ್ದಾದ್ರು ಕರೆಂಟ್ ಅಫೇರ್ ಇದೆಯಾ ಎಲ್ಲ ಕೂಡ ಡಿಸ್ಕಸ್ ಮಾಡೋಣ. ಸೊ ಬನ್ನಿ, ಹಾಗಾದ್ರೆ ಡೈರೆಕ್ಟ್ ಆಗಿ ನಾನು ಕ್ವಶನ್ಸ್ಗೆ ಬರ್ತೇನೆ. ಅಂಡ್ ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ ಮಾಡ್ಕೊಳ್ಳಿ. ಸೊ ವೆಲ್ಕಮ್ ಆಲ್, ವೆರಿ ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್. ಎಸ್, ಬನ್ನಿ ಹಾಗಾದ್ರೆ. ನೋಡಿ ಪ್ಯಾಟರ್ನ್ ಎಷ್ಟು ಚೆನ್ನಾಗಿದೆ ಇದು. ಹೇಳಿಕೆ 1 ಹೇಳಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕ್ವಶನ್ಸ್ ತಗೊಂಡಿರ್ತೀವಿ ನಾವು. ಹೇಳಿಕೆ 1 ಏನ್ ಹೇಳ್ತಾ ಇದೆ? ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರುಗಳನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಹೇಳಿಕೆ 2 ಏನ್ ಹೇಳ್ತಾ ಇದೆ? ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಸದಸ್ಯರುಗಳನ್ನು ಹುದ್ದೆಯಿಂದ ರಾಜ್ಯಪಾಲರು ವಜಾ ಮಾಡುತ್ತಾರೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೇನೆ, ಯಾವುದು ಕರೆಕ್ಟ್ ಆಪ್ಷನ್ಸ್ ಅಂತ ಹೇಳ್ಬೇಕು. 1 and 2 ಕರೆಕ್ಟಾ? 1 and 2 ಇನ್ಕರೆಕ್ಟಾ? ಸ್ಟೇಟ್ಮೆಂಟ್ 1 ಕರೆಕ್ಟು, ಸ್ಟೇಟ್ಮೆಂಟ್ 2 ತಪ್ಪು, ಸ್ಟೇಟ್ಮೆಂಟ್ 2 ಕರೆಕ್ಟು, ಸ್ಟೇಟ್ಮೆಂಟ್ 1 ತಪ್ಪು ಅಂತಿದೆ. ಯಾವ್ದು ಕರೆಕ್ಟು? ಹೌದು ಸರ್, ರಾಜ್ಯ ಲೋಕಸೇವಾ, ವೆರಿ ಇಂಪಾರ್ಟೆಂಟ್ ಸರ್. ಕೇಳ್ತಾನೆ ನಿಮಗೆ. ಈಗ UPSC ಗೊತ್ತಿರಬೇಕು, KPSC ಗೊತ್ತಿರಬೇಕು. KPSC ಅಂದ್ರೆ ನಾವು ಸ್ಟೇಟ್ PSC ಅಂತ ಕರಿತೀವಿ. ನಾವು ಕರ್ನಾಟಕದಲ್ಲಿ KPSC, ಸ್ಟೇಟ್ PSC ಅಂತ ಕರಿತೀವಿ, ಪಬ್ಲಿಕ್ ಸರ್ವಿಸ್ ಕಮಿಷನ್. ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಗೊತ್ತಿರಬೇಕು. ಅದರ ಅಧ್ಯಕ್ಷರು ನೋಡಿ, ಕರೆಂಟ್ ಅಫೇರ್ ಒನ್ಸ್ ಅಗೇನ್. ಈ ವರ್ಷ UPSC ಚೇರ್ಮನ್ ಹೊಸಬರಾಗಿದ್ದಾರೆ, ಯಾರು ಹೇಳ್ತೀರಾ? ಕೇಳ್ತಾನೆ ಎಕ್ಸಾಮ್ ಅಲ್ಲಿ ನಿಮ್ಗೆ. ಈಗ ಇದನ್ನ ಕರೆಂಟ್ ಅಫೇರ್ ಇಟ್ಕೊಂಡು ನಿಮ್ಗೆ UPSC ಬಗ್ಗೆ ಕ್ವಶನ್ಸ್ ಬರ್ಬೋದು. ಅಂದ್ರೆ ಕೇಂದ್ರ ಸೇವಾ ಆಯೋಗದ ಬಗ್ಗೆ ಕ್ವಶನ್ ಕೇಳ್ಬೋದು, ಅಥವಾ ಇದೇ ತರ ರಾಜ್ಯ ಲೋಕಸೇವಾ ಆಯೋಗ 2020 ಬಂದಿರೋದು, ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಎಸ್, ಇಲ್ಲಿ ಆಪ್ಷನ್ 1 ಇಸ್ ರೈಟ್ ಆನ್ಸರ್, ಆಪ್ಷನ್ 2 ಇಸ್ ರಾಂಗ್ ಆನ್ಸರ್. ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು, ಅಪಾಯಿಂಟ್ ಟು CM, ಚೀಫ್ ಮಿನಿಸ್ಟರ್ ಅಥವಾ CM ನೇತೃತ್ವದ ಮಂತ್ರಿಮಂಡಲ ಸಲಹೆ ಮೇಲೆಗೆ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ ರಾಜ್ಯದಲ್ಲಿ. ಅದೇ ತೆಗಿಬೇಕು ಅಂದ್ರೆ ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ, ಜಸ್ಟ್ ಅಮಾನತಲ್ಲಿ ಇಡಬಹುದು, ಸಸ್ಪೆನ್ಷನ್ ಮಾಡಬಹುದು. ಸುಪ್ರೀಂ ಕೋರ್ಟ್ ಅಲ್ಲಿ ಅವರ ವಿರುದ್ಧ ತೀರ್ಪಾಗಬೇಕಾಗತ್ತೆ. ಓಕೆ, ಅವರ ವಿರುದ್ಧ ಆದ ತೀರ್ಪಿನ ಒಂದು ಅನುಗುಣವಾಗಿ ರಾಷ್ಟ್ರಪತಿಗಳು ಅವ್ರನ್ನ ತೆಗಿತಾರೆ. ಸೊ ಹಾಗಾಗಿ ಆಪ್ಷನ್ 2 ತಪ್ಪು. ಅಂದ್ರೆ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ರಾಂಗ್, ಇನ್ಕರೆಕ್ಟ್. C3 ಇಸ್ ದ ರೈಟ್ ಆನ್ಸರ್. ಯಾರು UPSC ಚೇರ್ಮನ್? KPSC ಚೇರ್ಮನ್. UPSC ಚೇರ್ಮನ್ ಯಾರು ಸರ್? ಡಾಕ್ಟರ್ ಅಜಯ್ ಕುಮಾರ್ ಅಲ್ವಾ? ಸೊ ಆರ್ಟಿಕಲ್ ಏನ್ ಬರುತ್ತೆ ಹೇಳ್ತೀರಾ? ಸ್ಟೇಟ್ PSC ಯಾವ್ದು ಬರುತ್ತೆ? 315 ಕರ್ನಾಟಕ ಅಥವಾ ಸ್ಟೇಟ್ PSC, ರಾಜ್ಯ ಲೋಕಸೇವಾ ಆಯೋಗದ್ದು 315 ಇರುತ್ತೆ. ಅದರ ಅಡಿಯಲ್ಲಿ 316ನೇ ವಿಧಿ ಹೇಳುತ್ತೆ. ಏನಂತ? ರಾಜ್ಯದ ರಾಜ್ಯಪಾಲರು ನೇಮಕ ಮಾಡಬೇಕು ಅಂತ 316ನೇ ವಿಧಿ ಹೇಳುತ್ತೆ. 317ನೇ ವಿಧಿ ರಾಷ್ಟ್ರಪತಿಗಳ ಮಾತ್ರ ತೆಗಿಬೇಕು ಅಂತ ಹೇಳುತ್ತೆ. ನಾ ವಿಲ್ ಟೆಲ್ ಯು 315. ಸೊ ಇವೆಲ್ಲ ನಮ್ಮ ಒಂದು ಮ್ಯಾರಥಾನ್ ವಿಡಿಯೋಗಳಲ್ಲಿ ಇದ್ರೆ ನೋಡಿರ್ತೀರಾ. ಮತ್ತೆ ಅವರ ಅಧಿಕಾರ ವಿಧಿ ನೋಡಿ. ಈಗ ನಿಮಗೆ ಇದೊಂದೇ ಕೇಳಲ್ಲ, ಈಗ ಇಷ್ಟೇ ಕೇಳಿದ್ರೆ ಅದೊಂಥರ, ನಾನು ಡೀಟೇಲ್ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ಅದೇ ಅಧಿಕಾರಾವಧಿ ಏನು? ಓಕೆ, ಏನಾಗಿರ್ಬೋದು ಟೆನ್ಯೂರ್. UPSC KPSC ಎರಡು ಹೇಳ್ಬೇಕು. ಈಗ UPSC ತಗೊಂಡ್ರೆ ನಿಮಗೆ ಗೊತ್ತಿದೆ ಅಧಿಕಾರಾವಧಿ ಎಷ್ಟು ಹೇಳ್ತೀರಾ? ಫಟಾಫಟ್ ಅಂತ ಹೇಳಿ. ಎಷ್ಟು ಸರ್ ಆರ್ಟಿಕಲ್ ಯಾವ್ದು UPSC ಇದು? ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ. ಇವರ ಅಧಿಕಾರಾವಧಿ ಏನು ಚೇರ್ಮನ್ ಹೇಳ್ತೀರಾ? ಎಸ್ ಹೇಳಬೇಕು ಫಟಾಫಟ್ ಅಂತ. KPSC ಸ್ಟೇಟ್ PSC ಅಂತ ಕರಿತೀವಿ, ರಾಜ್ಯದ್ದು ಅಧಿಕಾರಾವಧಿ ಏನು ಹೇಳ್ತೀರಾ? ಎಸ್ ಸರ್, 6 ವರ್ಷ ಅಥವಾ 62 ವರ್ಷ ರಾಜ್ಯದ್ದು. UPSC ಆದ್ರೆ ಇದು ರಾಜ್ಯದ್ದು 6 ವರ್ಷ ಅಥವಾ 62. UPSC ಆದ್ರೆ 6 ವರ್ಷ ಆರ್ 65, ವಿಚ್ ಎವರ್ ಇಸ್ ಅರ್ಲಿಯರ್. ಓಕೆ, ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ ಪದಚ್ಯುತಿ ಬಗ್ಗೆ ಕೂಡ ಇಲ್ಲಿ ನಾವು ಹೇಳಿದೀವಿ. ಅವರಿಗೆ ಸುಪ್ರೀಂ ಕೋರ್ಟ್ ವಿಚಾರಣೆ ದುರ್ನಡತೆ ವಿರುದ್ಧ ಅಪಾದನೆ ಒಳಗೆ ಅದನ್ನು ಪದಚ್ಯುತಿಗೊಳಿಸಬೇಕೆಂದು ವರದಿ ಸಲ್ಲಿಸಿದರೆ ರಾಷ್ಟ್ರಾಧ್ಯಕ್ಷರವರು ಕೈಗೊಳ್ಳುತ್ತಾರೆ. ರಾಜ್ಯಪಾಲರು ಜಸ್ಟ್ ಅಮಾನತಿನಲ್ಲಿ ಇಡಬಹುದು ಅಲ್ಲಿ ತನಕ ಅಷ್ಟೇ. ಓಕೆ, ಸೊ ನೋಡಿ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಅವರ ಟೆನ್ಯೂರ್ ಏನು, ಸೊ ಅವ್ರನ್ನ ಯಾರು ನೇಮಕ ಮಾಡ್ತಾರೆ, ಸೊ ಇವೆಲ್ಲ ಇದೆಯಲ್ಲ. ದಿಸ್ ಆರ್ ಆಲ್ ವಿತ್ KPSC ಚೇರ್ಮನ್ ಯಾರು ಹೇಳ್ತೀರಾ? ಶಿವಶಂಕರ್ ಸಾವುಕಾರ್ ಅಲ್ವಾ ಸರ್? ಎಸ್, ನೆಕ್ಸ್ಟ್ ಬರ್ತೇನೆ.
ಸಂವಿಧಾನದ 71ನೇ ತಿದ್ದುಪಡಿ ಕಾಯ್ದೆ 1992 ಈ ಕೆಳಗಿನ ಯಾವ ಭಾಷೆಯನ್ನು ಸಂವಿಧಾನ 8ನೇ ಶೆಡ್ಯೂಲ್ಗೆ ಸೇರಿಸಲು ತಿದ್ದುಪಡಿ ಮಾಡಲ್ಪಟ್ಟಿದೆ? 8th ಶೆಡ್ಯೂಲ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಲ್ಯಾಂಗ್ವೇಜ್ ಬಗ್ಗೆ ಮಾತಾಡುತ್ತೆ, ಭಾಷೆಗಳು. ಸಿಂಪಲ್. ಮೊದಲನೇ ಪಾಯಿಂಟ್ ಏನ್ ಸರ್? ಸಂವಿಧಾನ 1950 ನಾವೇನು ಜಾರಿಗೆ ತಂದ್ವಿ, ಅವಾಗ ಎಷ್ಟು ಭಾಷೆಗಳು ಈ ಒಂದು ಶೆಡ್ಯೂಲ್ ಅಲ್ಲಿ ಇದ್ವು? ಇವಾಗ ಎಷ್ಟಿದೆ? ಯಾವ ಯಾವ ತಿದ್ದುಪಡಿ ಮುಖಾಂತರ ಅಷ್ಟು ಭಾಷೆ ಆಯ್ತು ಹೇಳ್ತೀರಾ? ಎಸ್, ಅಟ್ ಪ್ರೆಸೆಂಟ್ ಎಷ್ಟಿದೆ? 22 ಭಾಷೆಗಳು ಇವೆ, ಲ್ಯಾಂಗ್ವೇಜಸ್ಗಳಿವೆ. ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ? 8th ಶೆಡ್ಯೂಲ್ ಅಲ್ಲಿ, 8ನೇ ಸೂಚಿಯಲ್ಲಿ. ಇಲ್ಲಿ ಕ್ವಶನ್ ಕೇಳಿರೋದು ನಿಮಗೆ, ನಾನು ಎಲ್ಲಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ ಸ್ನೇಹಿತರೆ. ಈ ಕೆಳಗಿನ ಯಾವ ಭಾಷೆಗಳನ್ನು ಸಂವಿಧಾನ 8ನೇ ಶೆಡ್ಯೂಲ್ಗೆ ಸೇರಿಸಲು ತಿದ್ದುಪಡಿ ಮಾಡಲ್ಪಟ್ಟಿದೆ? ಯಾವ ಭಾಷೆಗಳು? ಕೊಂಕಣಿ, ನೇಪಾಳಿ, ಮಣಿಪುರಿ. ನೋಡಿದ ತಕ್ಷಣ ಹೇಳ್ಬೋದು, ತುಳು 8th ಶೆಡ್ಯೂಲ್ ಅಲ್ಲಿ ಇಲ್ವೇ ಇಲ್ಲ, 8ನೇ ಸೂಚಿಯ ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಅಲ್ಲವೇ ಇಲ್ಲ ತುಳು. ಸೊ ABC ಇಸ್ ದ ರೈಟ್ ಆನ್ಸರ್. ತುಳು ನಮಗೆ 22 ಲ್ಯಾಂಗ್ವೇಜ್ಗಳಲ್ಲಿ ಬರದೇ ಇಲ್ಲ, ಅಟ್ ಪ್ರೆಸೆಂಟ್ 22 ಇದೆ. ಸಂವಿಧಾನ ಬಂದಾಗ 14 ಭಾಷೆಗಳಿದ್ವು. ನೋಡಿ ಈಗ ಸರ್, ಇದು ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋದು? ಯಾವಾಗ ಸೇರಿಸಿದ್ರು ಕೇಳ್ತೇನೆ ಎಕ್ಸಾಮ್ ಅಲ್ಲಿ. 71, 21, 92 ನೆನ್ಪಿಟ್ಕೊಳಕ್ ಆಗಲ್ವಾ ಇದನ್ನ? ಇನ್ನೊಂದು 96 ಇದೆ, ಅದು ನಾಟ್ ಮಚ್ ನೆಸೆಸರಿ. ಓಕೆ, 92, 71, 21 ವೆರಿ ಇಂಪಾರ್ಟೆಂಟ್. ಓಕೆ, ಸಿ ನೋಡಿ, 21ನೇ ತಿದ್ದುಪಡಿಯಲ್ಲಿ ನಾವು ಸಿಂಧಿ ಭಾಷೆನ ಸೇರಿಸ್ತೀವಿ. ನಮ್ಮ ವಿಧಿ 344, 351 ಸಂವಿಧಾನ 8ನೇ ವೇಳಾಪಟ್ಟಿಯಲ್ಲಿ ಈ ಶೆಡ್ಯೂಲ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡುತ್ತೆ. 71ನೇ ತಿದ್ದುಪಡಿ ಕೊಂಕಣಿ, ಮಣಿಪುರಿ, ನೇಪಾಳಿನ ಸೇರಿಸ್ತೀವಿ. 92ನೇ ತಿದ್ದುಪಡಿ ಕಾಯ್ದೆಯಲ್ಲಿ ಬೋಡೋ, ಡೋಗ್ರಿ, ಮೈಥಿಲಿ, ಸಂಥಾಲಿಯನ್ನ ಸೇರಿಸ್ತೀವಿ. ಓಕೆ, 96ನೇದಲ್ಲಿ ಜಸ್ಟ್ ಒಡಿಯಾ ಅನ್ನೋದ ಒರಿಯಾ ಅಂತ ಪದನ ಚೇಂಜ್ ಮಾಡ್ತೀವಿ ಅಷ್ಟೇ. 96 ಹಾಗೆ 96 ಅಷ್ಟು ಇಂಪಾರ್ಟೆಂಟ್. ಒಂದ್ಸಲ ಬೇಕಾದ್ರೆ ಇದನ್ನ ಸಪರೇಟ್ ಕ್ವಶನ್ ಕೇಳ್ಬೋದು. ಬಟ್ 21, 71, 92 ನೆನ್ಪಿಟ್ಕೋಬಹುದು ಆರಾಮಾಗಿ. ಯಾವ ಭಾಷೆ ನೋಡಿ, 21ರಲ್ಲಿ ಆಗಿದ್ದು ಒಂದೇ ಭಾಷೆ ಸಿಂಧಿ. ಕೊಂಕಣಿ 3 ಭಾಷೆ 71ರಲ್ಲಿ ಆಗಿದ್ದು. 92ರಲ್ಲಿ ಮಿಕ್ಕಿದ್ದು ಯಾವುದೇ ಅದಿದೆ ಅದು. ಸಿಂಪಲ್. ಓಕೆ, ನೆನ್ಪಿಟ್ಕೊಳಕ್ ಟ್ರೈ ಮಾಡಿ. ಸಂವಿಧಾನ ಬಂದಾಗ 14 ಇತ್ತು. ಯಾವ್ದ್ಯಾವ್ದಿತ್ತು ಅದು ಲಿಸ್ಟ್ ಗೊತ್ತಿರಬೇಕು. 14 ಅಸ್ಸಾಮಿ, ಬಂಗಾಳಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಮಲಯಾಳಂ, ಮರಾಠಿ, ಒಡಿಯಾ ಅಂತಿತ್ತು, ಈಗ ಒರಿಯಾ ಅಂತ ಆಗಿದೆ. ಪಂಜಾಬಿ, ಸಂಸ್ಕೃತ, ತಮಿಳು, ತೆಲುಗು, ಉರ್ದು ಇಷ್ಟಿತ್ತು. ಇವಾಗ 22 ಲ್ಯಾಂಗ್ವೇಜ್ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಅಂಡ್ ಇಲ್ಲಿ ತುಳು ಇದೆಯಲ್ಲ, ತುಳು ಇನ್ನೂ ಸೇರಿಸಿಲ್ಲ ಸರ್. ಎಸ್, ಅದಕ್ಕೆ ತುಂಬಾ ರಿಕ್ವೆಸ್ಟ್ಗಳು ಹೋಗ್ತಾ ಇದೆ. ಈಗ ವೀರೇಂದ್ರ ಹೆಗಡೆ ಅವರು ಕೂಡ ರಾಜ್ಯಸಭಾ ಸದಸ್ಯರು, ನಿಮ್ಗೆ ಗೊತ್ತೇ ಇದೆ. ಅವರು ಕೂಡ ಒಂದು ವೇದಿಕೆಯಲ್ಲಿ ಪ್ರಧಾನಮಂತ್ರಿ ವೇದಿಕೆಯಲ್ಲಿ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ, ಇದನ್ನು ನಮಗೆ 8th ಶೆಡ್ಯೂಲ್ಗೆ ಸೇರಿಸಿ ಅಂತ. ಓಕೆ, ಇನ್ನೂ ಸೇರಿಸಿಲ್ಲ ಅದು. ಫೈನ್ ಸರ್. ಎಸ್, ಕೊಂಕಣಿ ಇದೆ, ತುಳು ಇಲ್ಲ. ಓಕೆ, ನೆಕ್ಸ್ಟ್ ಬನ್ನಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿರುವ ನ್ಯಾಯಾಧೀಶರ, ನೋಡಿ ಇದು ಈ ಮಂತ್ ಕರೆಂಟ್ ಅಫೇರ್ ಲಾಸ್ಟ್ ಮಂತ್ 33ರಿಂದ 37ಕ್ಕೆ ಹೆಚ್ಚಿಸಲು ಅನುಮೋದನೆ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ, ಅಂದ್ರೆ 33ರಿಂದ 37ಕ್ಕೆ ವಿತೌಟ್ CJI, ಅಂದ್ರೆ 33ರಿಂದ 37 ಸುಪ್ರೀಂ ಕೋರ್ಟ್ ಜಡ್ಜಸ್. CJI ಸೇರಿದ್ರೆ 37 + 1 = 38 ಆಗತ್ತೆ. ಇವಾಗ ಮೊದಲು 33 + 1 ಇತ್ತು, ಈಗ 37 + 1. ಓಕೆ, ಭಾರತದ ಸಂವಿಧಾನ ಯಾವ ವಿಧಿಯು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ನಿರ್ಧರಿಸುವ ಸಂಸತ್ತಿಗೆ ಅಧಿಕಾರ ನೀಡುತ್ತಾರೆ? ನೋಡಿ, ಇಲ್ಲಿ 2 ಪಾಯಿಂಟ್ ನಿಮಗೆ ಮುಖ್ಯವಾಗಿ ಗೊತ್ತಿರಬೇಕು. ಕರೆಂಟ್ ಅಫೇರ್ ಓದಿರ್ತೀರ, ನಾನು ಇದನ್ನ ಸ್ಮಾರ್ಟ್ ಸ್ಟಡಿ. ಕರೆಂಟ್ ಅಫೇರ್ ಒಂದ್ ಕಡೆ ಕರೆಂಟ್ ಅಫೇರ್ ಅಲ್ಲಿ ಎಷ್ಟು ಜಡ್ಜ್ ಇದೆ ಅಂತ ಕೇಳಬಹುದು. ಓಕೆ, ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಮುಖಾಂತರ ಅದನ್ನ ಆರ್ಡಿನೆನ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ, ಸ್ಟ್ಯಾಟಿಕ್ ಪೋರ್ಷನ್. ಅಂದ್ರೆ ಸುಗ್ರೀವಾಜ್ಞೆ ಏನಿದೆ, ಈ ಸುಗ್ರೀವಾಜ್ಞೆ ಅಂತಕ್ಕಂಥದ್ದು ಏನು? ಓಕೆ, ಯಾವಾಗ ಹೊರಡಿಸ್ತಾರೆ, ಅದಾದ್ಮೇಲೆ ಏನ್ ಪ್ರೊಸೀಜರ್ ಇರುತ್ತೆ ಒಂದು. ಇನ್ನೊಂದ್ ಕಡೆ ಇಲ್ಲಿ ನೋಡಿ, ಯಾವ ಒಂದು ಆರ್ಟಿಕಲ್ ವಿಧಿ ಮುಖಾಂತರ ಈ ಒಂದು ಸುಗ್ರೀವಾಜ್ಞೆನ ಹೊರಡಿಸಬಹುದು. ಇನ್ನೊಂದು ಮತ್ತೆ ಪ್ರಾವಿಷನ್ ಇಲ್ಲಿ ಕೇಳಿರೋದನ್ನ ಅದೆಲ್ಲ ಕೇಳಿಲ್ಲ. ಸಂವಿಧಾನ ಯಾವ ವಿಧಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ನಿರ್ಧರಿಸ ಸಂಸತ್ತಿಗೆ ಅಧಿಕಾರ ನೀಡುತ್ತೆ ಅಂತ. ಯಾವ ವಿಧಿ ಪಾರ್ಲಿಮೆಂಟ್ಗೆ ನಂಬರ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ನ ಇನ್ಕ್ರೀಸ್ ಮಾಡಕ್ಕೆ ಅಧಿಕಾರ ಕೊಡುತ್ತೆ ಅಂತ. ಈಗ ಸುಗ್ರೀವಾಜ್ಞೆ ಬಂದು 123ನೇ ಆರ್ಟಿಕಲ್. ಈ ಯಾವ ವಿಧಿಲಿ ನಾವು ಹೆಚ್ಚಿಗೆ ಮಾಡಬೇಕು ಅಂದ್ರೆ 124ನೇದು ವಿಧಿ. 124 ಇದೆ ಇಲ್ಲಿ ಆಪ್ಷನ್. ನೋಡಿದ್ರ ಹೆಂಗ್ ಬೇಕಾದ್ರೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ ನಿಮ್ಗೆ. ಓಕೆ, ಸುಗ್ರೀವಾಜ್ಞೆ ಬಗ್ಗೆ ಮಾತಾಡಿದ್ರೆ ನಾನು ಎಲ್ಲ ಇದೊಂದೇ ಸ್ಲೈಡ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಸುಗ್ರೀವಾಜ್ಞೆ ಬಗ್ಗೆ ಮಾತಾಡಿದ್ರೆ ಯಾವಾಗ ಸಂಸತ್ತು ಇರಲ್ಲ, ಅಧಿವೇಶನದಲ್ಲಿ ಇರಲ್ಲ, ಯಾವ್ದಾರ ಒಂದ್ ಇಲ್ದವರು ಸರಿ, 2 ಇಲ್ದವರು ಸರಿ, ಆಗ ಮುಖ್ಯಮಂತ್ರಿ ರಾಷ್ಟ್ರಪತಿಗಳು ಅಂದಾಗ ನೀವು ಪ್ರಧಾನಮಂತ್ರಿ ನೇತೃತ್ವ, ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸ್ಬೋದು. ಅವಾಗ ಯಾರಿರ್ತಾರೆ?
ಮುಖ್ಯಮಂತ್ರಿ ನೇತೃತ್ವದ ಒಂದು ಸಂಪುಟ ಸಭೆ ಏನ್ ತೀರ್ಮಾನ ಕೊಡುತ್ತೆ ಅದನ್ನು ರಾಜ್ಯಪಾಲರು ಕೊಟ್ಟು ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಯಾವಾಗ ಸದನ ಇರಬಾರ್ದು. ಬಟ್ ಸದನ ಸೇರಿದ ನಂತರ ಏನಾಗಬೇಕು, ಸುಗ್ರೀವಾಜ್ಞೆ 123ನೇ ವಿಧಿಯ ಮುಖಾಂತರ ಮಾಡೋದು. ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ. ಇದು ಮರುಸಭೆ ಸದನ ಯಾವಾಗ ಸೇರುತ್ತೆ ಆವಾಗ 6 ವಾರಗಳ ಒಳಗೆ 6 ವೀಕ್ಸ್ 6 ವಾರಗಳು ಒಳಗೆ ಅವರು ಅನುಮತಿಯನ್ನ ತಗೊಳ್ಳಿಲ್ಲ ಅಂದ್ರೆ ಸುಗ್ರೀವಾಜ್ಞೆ ನಿಂತ್ಕೊಳ್ಳಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್ ಸರ್. ಸುಗ್ರೀವಾಜ್ಞೆ ಯಾವ್ದಾವ್ದು ಹೊರಡಿಸ್ಬೋದು ನೋಡಿ, ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಎಲ್ಲದಕ್ಕೂ ಹೊರಡಿಸ್ಬೋದಾ ನೋಡಿ. ಸುಗ್ರೀವಾಜ್ಞೆ ಕಾನೂನು ಸಂಸತ್ತಿನಲ್ಲಿ ಯಾವುದಕ್ಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾನೂನು ಈ ತರ ಪದಗಳು ನಿಮ್ಗೆ ಕೇಳ್ತಾರೆ. ಕಾನೂನು ಮಾಡಲು ಅಥವಾ ಕಾಯ್ದೆಯಾಗಲು ಯೋಗ್ಯವಾಗಿರ್ತಕ್ಕಂಥ ಯಾವುದೇ ಒಂದು ಪಾಯಿಂಟ್, ಯಾವುದೇ ಒಂದು ವಿಷಯದ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸಬಹುದು. ಇದರಲ್ಲಿ ಏನೇ ಇಂಪಾರ್ಟೆಂಟ್ ಕನ್ಸಿಡರ್ ಮಾಡಬೇಕು, ಏನ್ ಮಾಡಬೇಕು, ಇಟ್ ಶುಡ್ ನಾಟ್ ಆಲ್ಟರ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೈನ್ ಅಂತ ಕರಿತೀವಿ. ಸಂವಿಧಾನದ ಮೂಲ ರಚನೆನ ಹಾಳು ಮಾಡಬಾರ್ದು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫೈನ್. ಈಗ ಇದ್ರ ಬಗ್ಗೆ ನೋಡೋದಾದ್ರೆ ಇದಿಷ್ಟೇ ಕೇಳ್ತಾನ ಇಲ್ಲ ನೋಡಿ. ನಾವು ಎಲ್ಲ ಡೀಟೇಲ್ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲ ಪಾಯಿಂಟ್ ಕವರ್ ಮಾಡ್ತಾ ಇದ್ದೀನಿ ನಿಮಗೆ. ಈಗ ಇದನ್ನ ನಿಮ್ಗೆ ಇನ್ನೊಂಥರ ಕೇಳಬಹುದು, ಸರ್ ಮೊದಲು 1950ರಲ್ಲಿ ಎಷ್ಟು ಜನ ಇದ್ರು? ಹಾಗಾದ್ರೆ ನಮ್ಮ ಮೂಲ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ 7 ಜನ ಇದ್ರು. ಹಾಗಾದ್ರೆ ನಿಮ್ಗೆ ಇನ್ನೊಂದು ಕೇಳಬಹುದು, ಫಸ್ಟ್ ಅಮೆಂಡ್ಮೆಂಟ್ ಸುಪ್ರೀಂ ಕೋರ್ಟ್ ನ ಇನ್ಕ್ರೀಸ್ ಮಾಡಕ್ಕೆ ಯಾವಾಗ ಆಯ್ತು? 1956ರಲ್ಲಿ 10 7ರಿಂದ 10 ಆಯ್ತು. ನಾ ಇಲ್ಲಿ ಕೊಡ್ತಾ ಇರೋದು ಎಕ್ಸ್ಕ್ಲೂಡಿಂಗ್ ಸಿಜೆ ಬಿಟ್ಟು, ಅಂದ್ರೆ 7+1 ಅನ್ಕೋಬೇಕು ಸಿಜೆ ಸೇರಿದ್ರೆ. ಓಕೆ, ಮುಖ್ಯ ನ್ಯಾಯಮೂರ್ತಿಗಳು ಸೇರಿದ್ರೆ. ಬರೀ ಜಡ್ಜಸ್ ಬಗ್ಗೆ ನಾನು ಸುಪ್ರೀಂ ಕೋರ್ಟ್ ನ ಜಡ್ಜಸ್ ಬಗ್ಗೆ ಕೊಡ್ತಾ ಇದ್ದೀನಿ ಇಲ್ಲಿ. ಇದು 10+1, ಇವಾಗ 37+1. ಬೇಕಾದ್ರೆ ನಿಮ್ಗೆ ಇದನ್ನ 38 ಅಂತ ಇನ್ಕ್ಲೂಡಿಂಗ್ ಸಿಜೆ ಅಂತ ಹಾಕ್ಬಿಡ್ತಾನೆ. ಓಕೆ, ಈ ತರ ಲೇಟೆಸ್ಟ್ ಆಗಿ ಈಗ 2026, ಅದಕ್ಕಿಂತ ಮುಂಚೆ ಯಾವಾಗ ಮಾಡಿದ್ರು 2019ರಲ್ಲಿ ಮಾಡಿದ್ರು. ಬೇಕಾದ್ರೆ ಇದನ್ನ ಕೇಳ್ಬೋದು, ಎಷ್ಟು ಸಲ ಆಗಿತ್ತು? 1 ಸಲ, ಇದು ಫಸ್ಟ್ ಸ್ಟಾರ್ಟಿಂಗು. ಅದಾದ್ಮೇಲೆ 1 ಸಲ, 2 ಸಲ, 3 ಸಲ, 4 ಸಲ, 5 ಸಲ, 6 ಸಲ, ಇದು 7ನೇ ಸಲ ತಿದ್ದುಪಡಿ ಆಗ್ತಾ ಇರೋದು. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಸೊ ದಿಸ್ ಆರ್ ಆಲ್ ಏನೋ ಡೀಟೇಲ್ ಆಗಿ ನಾವು ಓದಿದ್ರೆ ಕರೆಂಟ್ ಅಫೇರ್ ಹಿಂಗೆ ಓದಬೇಕು, ವಿತ್ ಸ್ಟ್ಯಾಟಿಕ್ ಆಗಿ ಕಂಪೇರ್ ಮಾಡ್ಕೋಬೇಕು. ಅರ್ಥ ಆಗಿದೆ ಅನ್ಕೋತೀನಿ. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೆಳಗಿನ ಕೋಡ್ಗಳನ್ನು ಬಳಸಿಕೊಂಡು ಮೂಲ ಉತ್ತರವನ್ನು ಆಯ್ಕೆ ಮಾಡಿ. ಓಕೆ, ಯಾವುದು ಕರೆಕ್ಟ್ ಆನ್ಸರ್? ಅಟಾರ್ನಿ ಜನರಲ್ ಬಗ್ಗೆ. ಅಟಾರ್ನಿ ಜನರಲ್ ಯಾರು? ಯಾವ ವಿಧಿಯಲ್ಲಿ ಬರುತ್ತೆ? ಅವರು ಭಾರತ ಸರ್ಕಾರದ ಲಾ ಆಫೀಸರ್ ಅಂತ ಕರಿತೀವಿ, ಅಥವಾ ಸರ್ಕಾರದ ಲಾಯರ್ ಅಥವಾ ಅಡ್ವೊಕೇಟ್ ಅಂತ ಕರಿತೀವಿ ಅಲ್ವಾ ಸರ್? ಅವರು ಭಾರತದ ಒಕ್ಕೂಟದ ವಿರುದ್ಧ ಹೂಡಲಾದ ಮೊಕದ್ದಮೆಗಳ ಪರವಾಗಿ ವಾದಿಸಬಹುದು. ಅವರು ತಮ್ಮ ಕರ್ತವ್ಯ ನಿರ್ವಹಣೆಗಾಗಿ ಭಾರತದ ಯಾವುದೇ ನ್ಯಾಯಾಲಯಕ್ಕೆ ಹಾಜರಾಗಬಹುದು. ಅವರು ಸಂಸತ್ತಿನ 2 ಸದನಗಳ ಚರ್ಚೆಗಳಲ್ಲಿ ಭಾಗವಹಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಅವರು ಸಂಸತ್ತಿನ ಅಧಿವೇಶನಗಳಲ್ಲಿ ಮತ ಚಲಾಯಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಯಾವ ಆಪ್ಷನ್ಸ್ ಕರೆಕ್ಟ್? ಅವರು ಭಾರತ ಒಕ್ಕೂಟ ವಿರುದ್ಧ ಹೂಡಲಾದ ಮೊಕದ್ದಮೆಗಳ ವಿರುದ್ಧ ವಾದಿಸಬಹುದು. ಕರೆಕ್ಟ್ ಅದು. ಯು ಕ್ಯಾನ್ ಆರ್ಗ್ಯೂ ಇನ್ ಫೇವರ್ ಆಫ್ ಲಿಟಿಗೇಷನ್ ಫೇಲ್ಡ್ ಅಗೇನ್ಸ್ಟ್ ಯೂನಿಯನ್ ಆಫ್ ಇಂಡಿಯಾ. ಸರ್, ಅವರು ಭಾರತ ಸರ್ಕಾರದ ಲಾಯರ್ ಅಂತ ಕರಿತೀವಿ. ಸರ್ಕಾರದ ನೋಡಿ, ಒಕ್ಕೂಟದ ವಿರುದ್ಧ ಹೂಡದ ಮೊಕದ್ದಮೆಗಳ ಪರವಾಗಿ ಅಂದ್ರೆ ಭಾರತ ವಿರುದ್ಧ ಯಾರು ಕೇಸ್ ಹಾಕಿದ್ರೆ ಅವ್ರ ಪರವಾಗಿ ಭಾರತದ ಸರ್ಕಾರದ ವಿರುದ್ಧ ವಾದ ಮಾಡಕ್ಕಾಗತ್ತಾ? ಇಲ್ಲ. ಅವ್ರು ಸರ್ಕಾರದ ಪರವಾಗಿ ಮಾಡ್ಬೇಕು, ಅವರ ವಿರುದ್ಧವಾಗಿ ಅಲ್ಲ. ಏನು ಸರ್? ಪರವಾಗಿ. ಓಕೆ, ಅವರು ತಮ್ಮ ಕರ್ತವ್ಯ ನಿರ್ವಹಣೆಗಾಗಿ ಭಾರತದ ಯಾವುದೇ ನ್ಯಾಯಾಲಯಕ್ಕೆ ಹಾಜರಾಗಬಹುದು. ಹೌದು, ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಲೋವರ್ ಕೋರ್ಟ್ ತನಕ ಅವರು ಯಾವುದೇ ನ್ಯಾಯಾಲಯಕ್ಕೂ ಭಾರತ ಸರ್ಕಾರದ ಲಾಯರ್ ಆಗಿ ಅವರು ಪ್ರತಿನಿಧಿಸಬಹುದು. ಅವರು ಸಂಸತ್ತಿನ 2 ಸದನಗಳ ಚರ್ಚೆಗಳಲ್ಲಿ ಭಾಗವಹಿಸುವ ಅಧಿಕಾರ ಹೊಂದಿದ್ದಾರೆ. ಹೌದು ಸರ್, ಅವರು ಸಂಸತ್ತಿನಲ್ಲಿ ಲೋಕಸಭೆ ಆಗ್ಲಿ ಓಕೆ ಅಥವಾ ರಾಜ್ಯಸಭೆ ಆಗ್ಲಿ ಭಾಗವಹಿಸಬಹುದು. ಬಟ್ ವೋಟಿಂಗ್ ರೈಟ್ಸ್ ಇಲ್ಲ. ಭಾಗವಹಿಸಬಹುದು, ಚರ್ಚೆ ಮಾಡಬಹುದು, ಮಾತಾಡಬಹುದು, ಬಟ್ ವೋಟಿಂಗ್ ರೈಟ್ಸ್ ಇರಲ್ಲ. ಅವರು ಸಂಸತ್ತಿನ ಅಧಿವೇಶನದಲ್ಲಿ, ಅಂದ್ರೆ ಇದು ಕರೆಕ್ಟ್ ಆಯ್ತು, ಮತ ಚಲಾಯಿಸುವ ಅಧಿಕಾರ ಹೊಂದಿಲ್ಲ. ನಾನು ಈಗ ತಿಳಿದ ವೋಟಿಂಗ್ ರೈಟ್ಸ್ ಇಲ್ಲ. ಸೊ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 2 and 3 ಇಸ್ ದ ರೈಟ್ ಆನ್ಸರ್. ಓಕೆ, ಇವರು ಅಟಾರ್ನಿ ಜನರಲ್ ಭಾರತ ಸರ್ಕಾರಕ್ಕೆ. ಅದೇ ರಾಜ್ಯಕ್ಕೆ ಬಂದ್ಬಿಟ್ರೆ, ರಾಜ್ಯದಲ್ಲಿ ಅಟಾರ್ನಿ ಜನರಲ್ ಅಂತೀವ, ಏನಂತೀವಿ? ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ಅಡ್ವೊಕೇಟ್ ಜನರಲ್ ಸರ್. ರಾಜ್ಯ ಸರ್ಕಾರದಲ್ಲಿ ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ಅವರು ರಾಜ್ಯದ ಲಾಯರ್ ಅಂತ ಕರಿತೀವಿ, ಸರ್ಕಾರದ ಲಾಯರ್ ಅಂತ ಕರಿತೀವಿ. ಯಾವ ವಿಧಿಯಲ್ಲಿ ಬರುತ್ತೆ ಇದು? ಅವರ ಟೆನ್ಯೂರ್ ಏನು? ಅವ್ರೇನ್ ಕೆಲಸ ಮಾಡ್ಬೋದು ನೋಡಿ. ಅಗೇನ್ ಇದೆಲ್ಲ ಕೇಳ್ಬೋದು. ಮತ್ತೆ ಈಗ ನಮ್ಮ ಕೇಂದ್ರದ ಅಟಾರ್ನಿ ಜನರಲ್, ಕೇಂದ್ರ ಸರ್ಕಾರ ಅಂದ್ರೆ ಅಟಾರ್ನಿ ಜನರಲ್ ಯಾರು ಅಂತ ಕೇಳ್ಬೋದು. ಸಿಂಪಲ್ ಕ್ವಶನ್ ಕೇಳ್ಬೋದು. ಯಾರು ಸರ್?
ಅವ್ರದ್ದು ಲಾಸ್ಟ್ 1 or 2 years 3 years ಇಂದ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ, ಅದು ಸುದ್ದಿಯಲ್ಲಿದೆ. ಯಾರು? ಕೆ ವೆಂಕಟರಮಣಿ. ಸೊ ಹಿ ಇಸ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ರಾಜ್ಯದ ಯಾರು ಹೇಳ್ತೀರಾ? ಶಶಿಕಿರಣ್ ಶೆಟ್ಟಿ ಅಲ್ವಾ ಸರ್? ಕರೆಕ್ಟಾ? ರಾಜ್ಯದ ಯಾರು? ಶಶಿಕಿರಣ್ ಶೆಟ್ಟಿ ತಾನೆ? ಎಸ್. ಸೊ 76ನೇ ವಿಧಿ ಮಾತಾಡುತ್ತೆ ಸರ್. ಯಾವುದು ಸರ್? ಅಟಾರ್ನಿ ಜನರಲ್ ಬಗ್ಗೆ. 76ನೇ ವಿಧಿ ಅಟಾರ್ನಿ ಬಗ್ಗೆ ಮಾತಾಡುತ್ತೆ. 165ನೇ ವಿಧಿ ಅಡ್ವೊಕೇಟ್, ರಾಜ್ಯದ್ದು ಅಡ್ವೊಕೇಟ್ ಬಗ್ಗೆ ಮಾತಾಡುತ್ತೆ, ಜನರಲ್ ಬಗ್ಗೆ ಮಾತಾಡುತ್ತೆ. ಓಕೆ, ಅಟಾರ್ನಿ ಜನರಲ್ಗೆ 88ನೇ ವಿಧಿ ಅವರ ಮತದಾರ ಹಕ್ಕು ಇಲ್ಲ ಅಂತಕ್ಕಂಥದ್ದು ಹೇಳೋದು. ನಾ ಇಲ್ಲಿ ಕೊಟ್ಟಿದ್ದು ನೋಡಿ, 88ನೇ ವಿಧಿ ಪ್ರಕಾರ ಯಾವುದೇ ಚಲನೆ ಪಾಲ್ಗೊಳ್ಳಬಹುದು, ಅದು ಚರ್ಚೆ ಮಾಡಬಹುದು, ಅದು ಮತ ಚಲಾಯಿಸುವಂತಿಲ್ಲ ಅಂತ ಹೇಳುತ್ತೆ. ನೋಡಿ, ಈ ವಿಧಿಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಸ್ನೇಹಿತರೆ. ಓಕೆ, ಅಧಿಕಾರಾವಧಿ ಯಾರು? ಇದೊಂದಿಷ್ಟು ಟೆನ್ಯೂರ್ ಅಂತಿರಲ್ಲ. ಯೂಶಲಿ 3 ವರ್ಷ ಅಂತ ಮಾಡ್ತಾರೆ, ಬಟ್ ಹಂಗಿರಲ್ಲ. 3 ವರ್ಷ ಅಂತ ಅಲ್ಲ, ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೆ ಅಧಿಕಾರ ಇರಬಹುದು. ಇದನ್ನ ಕೊಡ್ತಾನೆ ಆಪ್ಷನಲ್ ನಿಮ್ಗೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೈನ್. ಓಕೆ, ರಾಷ್ಟ್ರಪತಿ ಯಾಕಂದ್ರೆ ನೇಮಕ ಮಾಡೋದು ಅವರೇ ತಾನೆ, ರಾಜ್ಯ ನಮ್ಮ PM ನ ನೇತೃತ್ವದ ಸಚಿವ ಸಂಪುಟದ ಒಂದು ಶಿಫಾರಸಿನ ಮೇರೆಗೆ ಅಲ್ವಾ ಸರ್? ಇವರ ವಿರುದ್ಧ ಆಯೋಗ ಮಾಡುವುದಿಲ್ಲ. ಜಸ್ಟ್ ಸರ್ ಸಿಂಪಲ್. ಸರ್ಕಾರ ಬಿತ್ತ ಯೂಶಲಿ ಒಂದ್ಸಲ ಸರ್ಕಾರ ಎಲೆಕ್ಟ್ ಆದಾಗ ಯಾರು ಬೇಕೋ ಅವ್ರಿಗೆ ಬೇಕಾದವ್ರನ್ನ ಅವರು ಅಟಾರ್ನಿ ಜನರಲ್ ಮಾಡ್ಕೋತಾರೆ. ರಾಜ್ಯದಲ್ಲೂ ಅಷ್ಟೇ. ಓಕೆ, ಸೀನಿಯರ್ ಅಡ್ವೊಕೇಟ್ಗಳನ್ನ ಯೂಶಲಿ ಮಾಡ್ಕೋತಾರೆ. ಮಾಡ್ಕೊಂಡಾಗ ಅವ್ರು ಸರ್ಕಾರದ ಒಂದು ಇರೋ ತನಕ ಅವ್ರಿಗೆ ಇರೋ ತನಕ ಇರ್ತಾರೆ. ಅವರು ಸರ್ಕಾರದ ಪರವಾಗಿ ವಾದ ಮಾಡ್ಕೊಂಡು ಯಾವುದೇ ಕೇಸ್ ಬಂದ್ರು ಅದರ ಸರ್ಕಾರದ ನಿಲುವುಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಆ ಸರ್ಕಾರ ಬಿದ್ದಾಗ ಆಟೋಮೆಟಿಕ್ ಅವರು ರೀಸನ್ ಕೊಟ್ಟು ಬರ್ತಾ ಇರ್ತಾರೆ. ಓಕೆ ಫೈನ್ ಸರ್, ಅರ್ಥ ಆಯ್ತಲ್ಲ? ಓಕೆ ನೋಡಿ, ಕೇಂದ್ರ ಸರ್ಕಾರ ಕಾನೂನು ಸಲಹೆಗಳನ್ನು ನೀಡಬಹುದು. ಕೇಂದ್ರ ಸರ್ಕಾರದ ಮೊಕದ್ದಮೆಗಳಿಗೆ ಸಂಬಂಧಿಸಿದ ಭಾರತ ಯಾವುದೇ ನ್ಯಾಯಾಲಯದ ಭಾಗವಹಿಸಬಹುದು. ಕೇಂದ್ರ ಸರ್ಕಾರ ವಿರುದ್ಧ ನ್ಯಾಯವನ್ನು ಮಂಡಿಸುವಂತಿಲ್ಲ, ಅದನ್ನೇ ನಾನು ಹೇಳಿದ್ದೀನಿ. ಸೊ ಇವೆಲ್ಲ ಪಾಯಿಂಟ್ ಇದೆಯಲ್ಲ ವೆರಿ. ಇನ್ನೊಂದು ಅಡ್ವೊಕೇಟ್ ಜನರಲ್ ಬಂದ್ರೆ 165ನೇ ವಿಧಿ ಮಾತಾಡುತ್ತೆ. ಸೊ ನೀವು ಒಂದು ಕೊಟ್ಟರೆ ಸ್ನೇಹಿತರೆ, ಒಂದು ಯಾವ ವಿಧಿ ಅಂತ ತಿಳ್ಕೊಂಡಿರ್ಬೇಕು. ನೋಡಿ, ಇಲ್ಲಿ ನಾನು ಅಟಾರ್ನಿ ಜನರಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಡ್ವೊಕೇಟ್ ಜನರಲ್ ಬಗ್ಗೆನೂ ತಿಳ್ಕೊಬೇಕು, ಅದನ್ನು ಕೇಳ್ಬಿಡ್ಬೋದು ನಿಮಗೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ಹೌ ಯು ಶುಡ್ ಬಿ ಪ್ರಿಪೇರ್ ಫಾರ್ ದ ಎಕ್ಸಾಮ್ಸ್. ಓಕೆ, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಜನಗಣತಿ. ಎಸ್, ಈಗ ಜನಗಣತಿ ನಡೀತಾ ಇದೆ. ಫಸ್ಟ್ ಡಿಜಿಟಲ್ ಸೆನ್ಸಸ್ ಆಫ್ ಇಂಡಿಯಾ 2026 and 27 ಎಷ್ಟು ಫೇಸ್ ಅಲ್ಲಿ ನಡೀತಾ ಇದೆ? ಮೊನ್ನೆ ಕರೆಂಟ್ ಅಫೇರ್ KLA ಕೇಳಿದ್ದ. 2 ಫೇಸಸ್ ಅಲ್ಲಿ ನಡೀತಾ ಇದೆ ಅಲ್ವಾ? ಯಾವ ಡೇಟು ಅಂತ ಕೇಳಿದ್ದ. ಎಂಥ ವಿಚಿತ್ರ ಅಂದ್ರೆ ಡೇಟ್ ಕೂಡ ಅವನ್ ಕೇಳಿದ್ದ ಅದರಲ್ಲಿ. ಈಗ ಈ 2026 ಕ್ವಶನ್ ಪ್ರೀವಿಯಸ್ ಕ್ವಶನ್ ಮಾಡಿದೀನಿ, ಪ್ಲೇಲಿಸ್ಟ್ ಅಲ್ಲಿ ಲಿಂಕ್ ಇರುತ್ತೆ, ನೋಡಿಬೇಕಾದ್ರೆ. ಓಕೆ, ಜನಗಣತಿ ಅಂತಕ್ಕಂಥದ್ದು ಇದು ಸೂಪರ್ ಅಲ್ಟಿಮೇಟ್ ಕ್ವಶನ್. ಯಾವ ಪಟ್ಟಿಯಲ್ಲಿ ಬರುತ್ತೆ? ಕೇಂದ್ರ ಪಟ್ಟಿಯಲ್ಲಿ ಬರುತ್ತಾ, ರಾಜ್ಯ ಪಟ್ಟಿಯಲ್ಲಿ ಬರುತ್ತಾ, ಸಮವರ್ತಿ ಪಟ್ಟಿಯಲ್ಲಿ ಬರುತ್ತಾ, ಕನ್ಕರೆಂಟ್ ಲಿಸ್ಟಾ, ಸ್ಟೇಟ್ ಲಿಸ್ಟಾ, ಯೂನಿಯನ್ ಲಿಸ್ಟಾ, ಯಾವ ಅನುಸೂಚಿಯಲ್ಲಿ ಬರುತ್ತೆ? ಯಾವ ಅನುಸೂಚಿಯಲ್ಲಿ ಬರುತ್ತೆ? ನೋಡಿ, ಪಟ್ಟಿ ಅಂದ ತಕ್ಷಣ ಬರೋದು ನಿಮಗೆ ಗೊತ್ತಿರಬೇಕು 6 ಅಂತೂ ಅಲ್ವೇ ಇಲ್ಲ. 6th ಶೆಡ್ಯೂಲ್ ಏನಿದೆ ಸರ್? 6th ಅನುಸೂಚಿ ನಾವೆಲ್ಲ ಓದಿದೀವಲ್ಲ, ವೆರಿ ಇಂಪಾರ್ಟೆಂಟ್ ಇದು. 6th ಅನುಸೂಚಿ ಇದು ಕೇಳಿದ ಮೊನ್ನೆ 2026 ಕ್ವಶನ್, ಪ್ರೀವಿಯಸ್ ವಿಡಿಯೋ ಕ್ವಶನ್ಸ್ ಚೆಕ್ ಮಾಡಿದೀವಿ ಅದನ್ನು ಕೂಡ. 6ನೇ ಅನುಸೂಚಿ ಬಂದು ATM ಸ್ಕ್ವೇರ್ ಅಂತೀವಿ. ಅಸ್ಸಾಂ, ತ್ರಿಪುರಾ, ಮಿಜೋರಾಂ, ಯಾವ್ದು ಇನ್ನೊಂದು ಮೇಘಾಲಯ, ATM ಸ್ಕ್ವೇರ್ ಅದಕ್ಕೆ ಸಂಬಂಧಪಟ್ಟಿರೋದು. ಸೊ ಇದಂತೂ ಅಲ್ವೇ ಅಲ್ಲ. 6ನೇ ಸೂಚಿ. 7ನೇ ಸೂಚಿ ಯಾವ ವಿಧಿ? ಎಲ್ಲಿ ಬರುತ್ತೆ? ರಾಜ್ಯ ಪಟ್ಟಿಗೆ ಬರುತ್ತಾ? ಇಲ್ಲ, ಕೇಂದ್ರ ಪಟ್ಟಿಗೆ. ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಸಿಂಪಲ್ ಕ್ವಶನ್ ನಿಮಗೆ ಈಸಿ ಕೊಡ್ತಾನೆ. ಓಕೆ ನೋಡಿ, ಟಾಪಿಕ್ ಚೆನ್ನಾಗಿದೆ. ನಿಮ್ಗೆ ಇಲ್ಲಿ ಏನ್ ಮಾಡ್ತಾನೆ? ಆಪ್ಷನ್ಸ್ ಈಸಿ ಕೊಟ್ಬಿಡ್ತಾನೆ. ಕ್ವಶನ್ ಚೆನ್ನಾಗಿದೆ, ಕಷ್ಟ ಅನ್ಸುತ್ತೆ, ಆಪ್ಷನ್ಸ್ ಈಸಿ ಕೊಡ್ತಾನೆ ಸರ್, ಅಷ್ಟೇ. ನಾನು ಪದೇ ಹೇಳ್ತಾ ಇರ್ತೀನಿ, ಪ್ರತಿ ವಿಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ, ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಸ್ನೇಹಿತರೆ, ಆಪ್ಷನ್ಸ್ KPSC ಆಗಲಿ KA ಆಪ್ಷನ್ಸ್ ಈಸಿ ಕೊಡ್ತಾನೆ. ಕ್ವಶನ್ ಡಿಫಿಕಲ್ಟಿ, ಬಟ್ ಆಪ್ಷನ್ಸ್ ಈಸಿ. ಹೆಂಗೆ ಅಂದ್ರೆ ನೀವು ಎಲಿಮಿನೇಟ್ ಮಾಡ್ಬಿಡ್ಬೋದಲ್ಲ. ನಿಮ್ಗೆ 6ನೇ ಶೆಡ್ಯೂಲ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ. 7ನೇದು ಅಂದ್ರೆ ಇಷ್ಟೇ ಕೊಡ್ತೀನಿ ನಾನು ನಿಮಗೆ. ಮೊದಲನೇ ಅನುಸೂಚಿ ಏನ್ ಹೇಳುತ್ತೆ ಶೆಡ್ಯೂಲ್, 2ನೇ ಅನುಸೂಚಿ ಏನ್ ಹೇಳುತ್ತೆ ನೋಡಿ. 6ನೇದು ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ. 7ನೇ ಅನುಸೂಚಿ ಒಕ್ಕೂಟ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಬಗ್ಗೆ ಹೇಳುತ್ತೆ. 8ನೇ ಅನುಸೂಚಿ ಭಾಷೆಗಳ ಬಗ್ಗೆ ಹೇಳುತ್ತೆ. ಇದಿಷ್ಟು ನೀವು ಇದನ್ನ ಸಂವಿಧಾನದಲ್ಲಿ ಯಾವ ಭಾಗ, ಪಾರ್ಟ್ಸ್ಗಳು, ಯಾವ ಅನುಸೂಚಿಗಳು ಯಾವ್ದಾದ್ರ ಬಗ್ಗೆ ಇದೆ ತಿಳ್ಕೊಂಡಿದ್ರೆ ಸಾಕು. ಹಂಗೆ ಎಲಿಮಿನೇಟ್ ಮಾಡ್ತಾ ಇರ್ಬೋದು. ಓಕೆ, 246 ವಿಧಿ ಕೇಂದ್ರ ಪಟ್ಟಿಯಲ್ಲಿ 69ನೇ ಒಂದು ನಮೂದು. ಓಕೆ, ಲಿಸ್ಟ್ ನಂಬರ್ ಅಲ್ಲಿ ಬರುತ್ತೆ ಜನಗಣತಿ ಅಂತ. ಸೊ ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ಇನ್ನು ಕರೆಂಟ್ ಅಫೇರ್ ಬಂದ್ಬೋಣ. ಕರೆಂಟ್ ಅಫೇರ್ ಅಲ್ಲಿ ಸೆನ್ಸಸ್ ಮಾಡ್ತಾ ಇರ್ತಕ್ಕಂಥ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಬರ್ತಕ್ಕಂಥದ್ದು 2 ಫೇಸ್ ನ ಹೇಳಿದೆ. ಫೇಸ್ 1 2026. ಇದು ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಮನೇಲೆಲ್ಲ ಬಂದು ಮಾಡ್ಕೊಂಡು ಹೋಗಿರುತ್ತೆ, ನೋಡ್ಕೊಂಡು ಹೋಗುತ್ತೆ. ಮನೇನ ನಿಮ್ಗೆ ಏನ್ ಕೇಳಿರಲ್ಲ, ಮನೆ ಇರಲಿ, ನಿಮ್ಗೆ 2 ಮೇಲ್ಗಡೆ ಕೇಳಿರೋ, 2 ಸಂಸಾರ ಇದ್ದಾರ, ಒಬ್ಬರೇನ, ಅಥವಾ ಈ ಕಂಪ್ಲೀಟ್ ಬಿಲ್ಡಿಂಗ್ ನಿಮ್ದೇನಾ, ಎಷ್ಟು ಜನ, ಇಷ್ಟೇ ಮಾಡ್ಕೊಂಡು ಹೋಗಿರ್ತಾರೆ. ಆಮೇಲೆ ಬರ್ತಾರೆ ಸೆನ್ಸಸ್ಗೆ, ಜಸ್ಟ್ ಹೌಸ್ ಲಿಸ್ಟ್ ಮಾಡ್ಕೊಂಡು ಹೋಗಿರ್ತಾರೆ ನಿಮ್ಗೆ ಇವಾಗ. ಓಕೆ, ಯಾವಾಗ ನಡೀತು ಇದು?
ಏಪ್ರಿಲ್ ಟು ಸೆಪ್ಟೆಂಬರ್ ನಡುವೆ ನಡೆಯುತ್ತೆ ಹೌಸ್ ಲಿಸ್ಟ್. ಆಗಲೇ ಸ್ಟಾರ್ಟ್ ಆಗಿದೆ. ಏಪ್ರಿಲ್ಗೆ ಮಿಂತ ನೀವೇ ಸೆಲ್ಫ್ ಡಿಜಿಟಲ್ ಎನ್ಯುಮರೇಷನ್ ಇತ್ತು, ಅದಕ್ಕಿಂತ ಯಾರು ಮಾಡಿರಲ್ಲ ಆಗ ಪ್ರತಿ ಮನೆಗೆ ಬಂದಿರ್ತಾರೆ. ಈಗಲೂ ನಡೀತಾ ಇರುತ್ತೆ ಒಂದು. ಓಕೆ, ಅದಾದ್ಮೇಲೆ 1 ಮಾರ್ಚ್ 2027, ಓಕೆ, ಮತ್ತೆ 1 ಅಕ್ಟೋಬರ್ 2026. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಏನು ಮನೆಗೆ ಬಂದು ಇಲ್ಲಿ ನೋಡ್ಕೊಂಡು ಹೋಗಿರ್ತಾರೆ ಈ ಟೈಮ್ ಪೀರಿಯಡ್ ಅಲ್ಲಿ ಎಷ್ಟು ಮನೆ ಲಿಸ್ಟ್ ಮಾಡಿರ್ತಾರೆ ಅಂದ್ರೆ, ಈಗ ಒಂದು ಬಿಲ್ಡಿಂಗ್ ಅಲ್ಲಿ 2 ಸಂಸಾರ ಇದೆ, 1 ಸಂಸಾರ ಇದೆ, 2 ಇದ್ದಾರೋ ಒಬ್ರೆ, ಈಗ ಡೂಪ್ಲೆಕ್ಸ್ ಮಾಡ್ಕೊಂಡು ಒಬ್ರು ಇದ್ದಾರ. 1 ಮಾರ್ಚ್ ನಿಮಗೆ ಆಲ್ ಓವರ್ ಇಂಡಿಯಾ ಎಕ್ಸೆಪ್ಟ್ ನಿಮಗೆ ಲಡಾಖ್, ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ, ಉತ್ತರಾಖಂಡ, ಅಂದ್ರೆ ನಿಮಗೆ ಏನ್ ಹೇಳ್ತೀವಿ ನಾವು ಹಿಮಾಲಯನ್ ಸ್ಟೇಟ್ಸ್ ಅಂತ ಕರಿತೀವಲ್ಲ, ಎಕ್ಸೆಪ್ಟ್ ಅದು ಬಿಟ್ಟು ಫಸ್ಟ್ ಈ ಹಿಮಾಲಯನ್ ಸ್ಟೇಟ್ ಯಾವಾಗ ಮಾಡಿರ್ತಾರೆ ಜನಸಂಖ್ಯೆನ ಹೋಗಿ ಮನೆಗೆ ಅಂದ್ರೆ 1 ಅಕ್ಟೋಬರ್ 2026. ನೋಡಿ ಈ ಡೇಟ್ಸ್ ಇದೆಯಲ್ಲ, ಈ ಡೇಟ್ ಕೇಳಿದ್ದ ಎಕ್ಸಾಮ್ ಅಲ್ಲಿ KA ಅಲ್ಲೇ ಕೇಳಿದ್ದ 2026 ನಾವು ಮಾಡಿದ್ದೀವಿ, ಚೆಕ್ ಮಾಡಿ. ಸೊ ಇದೀಸ್ ಆರ್ ಆಲ್ ಏನೋ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್. ನೋಡಿ ಈಗ ಜನಸಂಖ್ಯೆ ಯಾವ ಪಟ್ಟಿಯಲ್ಲಿ ಬರುತ್ತೆ, ಯಾವ ಅನುಸೂಚಿಯಲ್ಲಿ ಬರುತ್ತೆ, ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ, ರಾಜ್ಯ ಯಾವ ಶೆಡ್ಯೂಲ್ ಅಲ್ಲಿ ಬರುತ್ತೆ, ಯಾವ ವಿಧಿ ಬರುತ್ತೆ. ಓಕೆ, 246ನೇ ವಿಧಿ. ದೀಸ್ ಆರ್ ಆಲ್ ನೋಡು, ಏನ್ ಬೇಕಾದ್ರೆ ಕೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ ರಾಜ್ಯಪಾಲ. ಈಗ ರಾಜ್ಯಪಾಲರು ಸುದ್ದಿಯಲ್ಲಿದ್ರು. ತಮಿಳುನಾಡು ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಚೇಂಜ್ ಆಯ್ತು, ರಾಜ್ಯಪಾಲರು ಮುಖ್ಯಮಂತ್ರಿ ಅಲ್ವಾ ಚೇಂಜ್ ಆದ್ರು. ಮುಖ್ಯಮಂತ್ರಿ ಬಗ್ಗೆ ಕೇಳ್ಬೋದು ಕ್ವಶನ್. ಓಕೆ, ಈಗ ರಾಜ್ಯಪಾಲರ ಬಗ್ಗೆ ಡಿಸ್ಕಸ್ ಮಾಡೋಣ. 2023 3 ಸಲ ಕೇಳಿದ್ದಾನೆ ಈ ತರ ಕ್ವಶನ್ಸ್. ಅಂದ್ರೆ ಇವ್ರ ಬಗ್ಗೆನೆ ಬೇರೆ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಆಪ್ಷನ್ಸ್ ನ ಇಟ್ಟು ಕೇಳ್ತಾನೆ ಅಷ್ಟೇ. ಓಕೆ, ಇಲ್ಲೇನಿದೆ, ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗ. ಓಕೆ, ಅವರು ರಾಜ್ಯ ವಿಧಾನ ಪರಿಷತ್ತಿಗೆ 6ನೇ 1 ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ. ಅವರು ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಒಬ್ಬ ಸದಸ್ಯನ ರಾಜ್ಯ ಶಾಸಕಾಂಗ ಸಭೆಗೆ ನಿರ್ದೇಶನ ಮಾಡ್ತಾರೆ. ನೋಡಿ ನಿಮಗೆ ಗೊತ್ತಿದೆ. ಓಕೆ, ಈ ಹೊಸದೊಬ್ಬರಿಗೆ ಗೊತ್ತಿರಲ್ಲ, ಲಾಸ್ಟ್ 2-3 ಇಯರ್ಸ್ ಇಂದ ಪ್ರಿಪೇರ್ ಆಗಿರೋರಿಗೆ ಗೊತ್ತಿರುತ್ತೆ. ಆಂಗ್ಲೋ ಇಂಡಿಯನ್ ಅಂತಕ್ಕಂಥದ್ದು ಇವಾಗಿಲ್ಲ ಅಲ್ವಾ ಸರ್? ತೆಗೆದಾಕೋದು ಯಾವ ತಿದ್ದುಪಡಿ ಹೇಳಿ ನೋಡೋಣ, ಯಾವ ತಿದ್ದುಪಡಿಯಲ್ಲಿ ತೆಗೆದಾಕಿದ್ರು? ದಿಸ್ ಇಸ್ ರಾಂಗ್ ಆನ್ಸರ್ ಆಯ್ತು. ಎಸ್, ಆಪ್ಷನ್ ಬಿ ಕರೆಕ್ಟ್ ಆಯ್ತು. ರಾಜ್ಯ ಶಾಸಕರ ಅವಿಭಾಜ್ಯ. ಹೌದು ಸರ್, ಆಕ್ಚುಲಿ ಅವರ ಹೆಸರಲ್ಲಿ ಮುಖ್ಯಮಂತ್ರಿಗಳು ಕಾರ್ಯನಿರ್ವಹಿಸಿದ್ರು, ರಾಜ್ಯಪಾಲರ ಹೆಸರು. ರಾಜ್ಯವರು ನಮ್ಮ ಮಾತ್ರ ಅಲ್ವಾ ಸರ್? ರಾಜ್ಯ ಶಾಸಕರ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಅವರು ಸುಗ್ರೀವಾಜ್ಞೆ ಪ್ರಕಟಿಸ್ತಾರೆ. ಹೌದು, ಇದನ್ನ ಈಗ ತಾನೇ ರಾಷ್ಟ್ರಪತಿಗಳ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದೆ ನಿಮ್ಗೆ. ಎಸ್, ದಿಸ್ ಇಸ್ ಕರೆಕ್ಟ್. ಸೊ 3 ಆಪ್ಷನ್ A, B, D ಇಸ್ ದ ರೈಟ್ ಆನ್ಸರ್. ಸಿ ತಪ್ಪು. ಯಾಕೆ ತಪ್ಪು? ಮತ್ತೆ ರಾಜ್ಯ ವಿಧಾನ ಪರಿಷತ್ತಿಗೆ ಎಷ್ಟು ಜನ, ಯಾವ ಕ್ಯಾಟಗರಿಯಲ್ಲಿ ಚುನಾವಣೆ ಆಗುತ್ತೆ, ಯಾರ್ಯಾರನ್ನ ನಾಮಿನೇಟ್ ಮಾಡ್ತಾರೆ, ಯಾವ ಒಂದು ಇದರಲ್ಲಿ ಸೇವೆ ಸಲ್ಲಿಸೋರಿಗೆ ನಾಮಿನೇಟ್ ಮಾಡ್ತಾರೆ, ಅದು ಗೊತ್ತಿರ್ಬೇಕು ನಿಮಗೆ. ಓಕೆ, ಸೊ ಹೇಳ್ತೀರಾ ಪಟಾಪಟ ಅಂತ ಹೇಳಿ ನೋಡೋಣ. 104ನೇ ತಿದ್ದುಪಡಿ, ಸಂವಿಧಾನಕ್ಕೆ ತಿದ್ದುಪಡಿ 2019ರಲ್ಲಿ ಲೋಕಸಭೆ ಮತ್ತೆ ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ನಾಮನಿರ್ದೇಶನ ಕೊನೆಗೊಳಿಸಲಾಯಿತು. ಸಾಹಿತ್ಯ, ವಿಜ್ಞಾನ, ಕಲೆ, ಸಹಕಾರಿ ಚಳವಳಿ ಮತ್ತು ಸಾಮಾಜಿಕ ಸೇವೆ ಗೊತ್ತಿರಬೇಕು ಸ್ನೇಹಿತರೆ. ಸುಗ್ರೀವಾಜ್ಞೆ ನಾವು ಕೇಂದ್ರ ಸರ್ಕಾರ 123 ಅಂತ ನೆಕ್ಸ್ಟ್ ನೆನಪಿಗೆ ಇಟ್ಕೋಬಹುದು. ರಾಜ್ಯದಲ್ಲಿ 213. ಅದೇ ಇದನ್ನ ಸ್ವಲ್ಪ ಉಲ್ಟಾ ಮಾಡಿ ಅಷ್ಟೇ. ಇದನ್ನ ಈ ಕಡೆ ತಗೊಬನ್ನಿ, 21(3) ಬರೋದೆ ರಾಜ್ಯ ಸರ್ಕಾರದ ಅಂದ್ರೆ ರಾಜ್ಯಪಾಲರ ಸುಗ್ರೀವಾಜ್ಞೆ ವಿಧಿ ಸಿಕ್ಬಿಡುತ್ತೆ. ಹಿಂಗೆ ನೆನ್ಪಿಟ್ಕೋಬೇಕು. ಓಕೆ, ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು. ಸೊ ಇಲ್ಲಿ ಮಾತಾಡೋದಾದ್ರೆ ಯಾರು ಬರ್ತಾರೆ, ವಿಧಾನ ಪರಿಷತ್ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ 1/3 ಜನಸಂಖ್ಯೆನ 1/3 ವಿಧಾನಸಭೆ ಸದಸ್ಯರಿಂದ ಚುನಾಯಿಸಲಾಗುತ್ತೆ. ವಿಧಾನ ಪರಿಷತ್ಗೆ 1/3 ಜನಸಂಖ್ಯೆನ ಸ್ಥಳೀಯ ಸಂಸ್ಥೆಗಳಿಂದ ಅಂದ್ರೆ ಮುನ್ಸಿಪಾಲಿಟಿ, ಕಾರ್ಪೊರೇಷನ್, ಗ್ರಾಮ ಪಂಚಾಯತಿ, ತಾಲೂಕು, ಜಿಲ್ಲಾ ಅಲ್ಲಿಂದ. 1/12 12 ಸದಸ್ಯರನ್ನ ಶಿಕ್ಷಣ ಕ್ಷೇತ್ರದಿಂದ ಚುನಾಯಿಸಲಾಗ್ತದೆ. 1/12 ಸದಸ್ಯರನ್ನ ಪದವೀಧರ ಕ್ಷೇತ್ರದಿಂದ ಚುನಾಯಿಸಲಾಗ್ತದೆ. 1/6 ಜನಸಂಖ್ಯೆನ ಕಲೆ, ಸಾಹಿತ್ಯ, ವಿಜ್ಞಾನ, ಸಹಕಾರ ಚಳವಳಿ, ಸಮಾಜ ಸೇವೆಗೆ ಸಂಬಂಧಪಟ್ಟಂತೆ ಚುನಾಯಿಸಲಾಗ್ತದೆ. ಯಾರು? ರಾಜ್ಯಪಾಲರು ನಾಮಕರಣ ಮಾಡ್ತಕ್ಕಂಥದ್ದು. ನೋಡಿ ಇದೆಲ್ಲ ಗೊತ್ತಿರಬೇಕು ನಿಮಗೆ. ಓಕೆ, ಅರ್ಹತೆಗಳೇನು, ಎಷ್ಟು ವರ್ಷ ಆಗಿರ್ಬೇಕು ಅದು ಗೊತ್ತಿರಬೇಕು. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ ಸರ್? ನೆಕ್ಸ್ಟ್ ಬರ್ತೀನಿ. ಸಂವಿಧಾನ 330ನೇ ವಿಧಿ ಪ್ರಕಾರ ಲೋಕಸಭೆಯಲ್ಲಿ ಎಷ್ಟು ಸ್ಥಾನಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಡಬಹುದು? ಇದು ಯಾಕೆ ಸುದ್ದಿಯಲ್ಲಿತ್ತು ಹೇಳ್ತೀರಾ? ಮಹಿಳೆಯದು ಸುದ್ದಿಯಲ್ಲಿದೆ, ಅದು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಒಂದೊಂದೇ ವಿಡಿಯೋದಲ್ಲಿ ಒಂದೊಂದೇ ತಗೊಂಡು ಮಾಡ್ತಾ ಹೋಗೋಣ. ಕರೆಂಟ್ ಅಫೇರ್ ವಿತ್ ಸ್ಟ್ಯಾಟಿಕ್, ಎವರಿಥಿಂಗ್ ವಿ ವಿಲ್ ಕವರ್. ಓಕೆ, ನೋ ವರೀಸ್. ಒಂದು ಲೋಕಸಭೆ, ಇದು ನಮ್ಮ ಕರ್ನಾಟಕದ ಕೇಳಿಲ್ಲ, ಇಡೀ ದೇಶದ ಕೇಳಿದ್ದಾನೆ. ಕರ್ನಾಟಕದ್ದು ಗೊತ್ತಿರಬೇಕು, ಅದನ್ನು ಕೇಳಿದ್ದ ಮೊನ್ನೆ ಲಾಸ್ಟ್ ಇಯರ್. ಕರ್ನಾಟಕದ್ದು ಲೋಕಸಭೆಗೂ ಮತ್ತು ಲೋಕಸಭೆ ಅಂದ್ರೆ MP ಎಲೆಕ್ಷನ್ ಮತ್ತೆ ಕರ್ನಾಟಕದ ಒಂದು MLA ಎಲೆಕ್ಷನ್ನು
ಇದಕ್ಕೆ ಎಷ್ಟು ಜನ SC ST ಕ್ಯಾಟಗರಿ ರಿಸರ್ವೇಷನ್ ಇದೆ, ಇಲ್ಲೂ ಕೂಡ ಲೋಕಸಭೆಗೆ SC ST ಇದೆ, ಅದು ಗೊತ್ತಿರಬೇಕು. ಈಗ ಇದು ಕೇಂದ್ರದ ಕೇಳಿರೋದು 84 ಮತ್ತು 47 ಕ್ರಮವಾಗಿ, ಅಂದರೆ SC ಕ್ಯಾಟಗರಿಗೆ 84 ಆಲ್ ಓವರ್ ಇಂಡಿಯಾ ರಿಸರ್ವೇಷನ್ ಸೀಟ್ಸ್ಗಳಿದೆ, 47 ಪರಿಶಿಷ್ಟ ಪಂಗಡಗಳಿದೆ. ಕರ್ನಾಟಕ ಅಂತ ತಗೊಂಡಾಗ ಎಷ್ಟು ಬರುತ್ತೆ? MP SCಗೆ 5 ಸ್ಥಾನಗಳಿದೆ ಅನ್ಸುತ್ತಲ್ವಾ? STಗೆ 2 ಇದೆ, ರಾಯಚೂರು ಬಳ್ಳಾರಿ. MLA ತಗೊಂಡ್ರೆ ರಾಜ್ಯ ಸರ್ಕಾರದ ಎಷ್ಟು ಹೇಳ್ತೀರಾ? ಪಟಾಪಟ ಅಂತ ಹೇಳ್ತೀರಾ? ಎಸ್ ಸರ್, 36-15 MLA ಇಲ್ಲಿ ಕೊಟ್ಟಿದ್ದೀನಿ, 224 ಸೀಟ್ಸ್ಗಳಲ್ಲಿ. ಓಕೆ, ಯಾವುದಾದ್ರು ಒಂದು 5 ಕೊಟ್ಟಿದ್ದೀನಿ ನೋಡಿ. ಕರ್ನಾಟಕದ್ದು ಚಾಮರಾಜನಗರ, ಬಿಜಾಪುರ, ಗುಲ್ಬರ್ಗ, ಚಿತ್ರದುರ್ಗ, ಕೋಲಾರ SC ಸೀಟ್ ರಿಸರ್ವೇಷನ್ಸ್ ಇರ್ತಕ್ಕಂಥದ್ದು. MP ಎಲೆಕ್ಷನ್ಗೆ ರಾಯಚೂರು ಬಳ್ಳಾರಿ STಗೆ ಇರೋದು. MLA ಎಲೆಕ್ಷನ್ ಇಲ್ಲಿ ಕೊಟ್ಟಿದ್ದೀನಿ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ ನೋಡಿ. ಇದು ಕರೆಂಟ್ ಅಫೇರ್ದು ಕ್ವಶನ್ ಹೆಂಗೆ ಕೇಳಿದ್ದಾನೆ, ತುಂಬ ಇದು ಅಲ್ಟಿಮೇಟ್ ಕ್ವಶನ್. ಅಗೇನ್ ನಿಮಗೆ ಇಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಆನ್ಸರ್ ಮಾಡಬಹುದು. ಈಗ 2026 ಲಾಸ್ಟ್ ಮಂತ್, ಈಗ ರೀಸೆಂಟ್ ಆಗಿರೋದು ಸ್ನೇಹಿತರೆ ಕ್ವಶನ್ ಇದು. ಪ್ರಸ್ತುತ ಮತದಾರ ಪಟ್ಟಿಯ ವಿಶೇಷ ಸಾರಾಂಶ ಪರಿಷ್ಕರಣೆ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲಿಷಲ್ಲೂ ಇದೆ ನೋಡಿ. ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ. ಈಗ ಮೊನ್ನೆ ಕೂಡ ನಿಮಗೆ ಆಫ್ಟರ್ ದ 5 ಪಂಚ ರಾಜ್ಯಗಳ ಎಲೆಕ್ಷನ್ ಆಯ್ತಲ್ಲ, ನಿಮಗೆ ಯಾವುದು ಕೋಲ್ಕತ್ತಾ, ಕೇರಳ, ತಮಿಳುನಾಡು ಮತ್ತೆ ಪಾಂಡಿಚೇರಿ, ಅಸ್ಸಾಂ, ಇದೆಲ್ಲ ಆದ್ಮೇಲೆ ಕೂಡ ಇನ್ನೊಂದು ನೋಟಿಫಿಕೇಶನ್ ಬಂತು. ಲಾಸ್ಟ್ ಒಂದಷ್ಟು ರಾಜ್ಯಗಳದು, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಓಕೆ, ಇನ್ನೊಂದಷ್ಟು ರಾಜ್ಯಗಳದು ಏನ್ ಮಾಡ್ತಾ ಇದ್ದಾರೆ, SSR ಇನ್ನು ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ ಎಲೆಕ್ಷನ್ ಕಮಿಷನ್. ಏನು SSR ಅಂದ್ರೆ ಸ್ಪೆಷಲ್ ಸಮರಿ ರಿವಿಷನ್ಸ್ ಅಂತ ನೋಡಿ. ಇಲ್ಲೂ ಕೂಡ ಈ ಪಂಚರಾಜ್ಯ ಚುನಾವಣೆ ಆಯ್ತಲ್ಲ, ಇಲ್ಲೂ ಕೂಡ ಹೊರಡಿಸಿದ್ರು ಚುನಾವಣೆಗಿಂತ ಮುಂಚೆ. ಏನದು ಸ್ಪೆಷಲ್ ಸಮರಿ ರಿವಿಷನ್, ವಿಶೇಷ ಸಾರಾಂಶ ಪರಿಷ್ಕರಣೆ ಅಂದ್ರೆ ನೋಡಿ. ಅದಕ್ಕೆ ಕಲ್ಕತ್ತಾದಲ್ಲಿ BJP ಬರೋದ ಕಾರಣ ಅದೇ ಅಂತ ತುಂಬಾ ಜನ ಹೇಳೋದು. ಅದಕ್ಕೆ ಲಕ್ಷಾಂತರ ಜನರನ್ನ ವೋಟಿಂಗ್ ಲಿಸ್ಟ್ ಅಂತ ತೆಗೆದಿದ್ರು. ಅಂದ್ರೆ ನುಸುಳುಕೋರರು, ಇಲ್ದೇ ಇರೋರು, ಸತ್ತೋಗಿರೋರು, ಪ್ರಾಕ್ಸಿ ಅವ್ರ ಹೆಸರು ಇನ್ನೊಬ್ರು ಮಾಡಿಸ್ಕೊಂಡಿರೋರು, ಇಂಥದ್ದೆಲ್ಲ ತೆಗೆದಾಕಿದ್ರು. ಮತ್ತೆ ಹೊಸ ಜನರೇಷನ್ ಯಾರು ಆ್ಯಡ್ ಆಗಿಲ್ಲ ಅವ್ರನ್ನೂ ಆ್ಯಡ್ ಮಾಡ್ತಿದ್ರು. ಸೊ ಅದ್ರ ಬಗ್ಗೆ ಕೇಳಿರೋ ಕ್ವಶನ್ ನಾನು ಕನ್ನಡ ಇಂಗ್ಲಿಷ್ ಬೇಕಂದ್ರೆ ಇಲ್ಲಿ ಓದ್ಕೊಳ್ಳಿ, ನೋಡ್ಕೊಳ್ಳಿ. ದೊಡ್ಡ ಕ್ವಶನ್ ಆಗಿ 2 ಸ್ಲೈಡ್ ತಗೊಂಡಿದೆ. ಏನಿದೆ, ಮತದಾರ ಪಟ್ಟಿಯ SSR ಪ್ರಕ್ರಿಯೆಯನ್ನು ಹೊಸ ಮತದಾರ ಸೇರ್ಪಡೆಗಾಗಿ ಮಾತ್ರ, ನಾನು ನಿಮ್ಗೆ ಹೇಳ್ತೀನಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಕರೆಂಟ್ ಅಫೇರ್ ಮತ್ತೆ ಈ ತರ ಓನ್ಲಿ ಅಂತ ಕೊಟ್ಟಾಗ ದಟ್ ಈಸ್ ಆಲ್ವೇಸ್ ರಾಂಗ್. 99% ಇಸ್ ಇಸ್ ರಾಂಗ್. ಅಂದ್ರೆ ಹೊಸ ಮತದಾರ ಸೇರ್ಪಡೆಗಾಗಿ ಅಲ್ಲ, ಯಾರು ಇಲ್ದೇ ಇರೋರು, ಯಾರು ಆ ಒಂದು ಪ್ರದೇಶದ ಬಿಟ್ಟು ರಿಲೊಕೇಟ್ ಆಗಿರ್ತಾರೆ, ಬೇರೆ ಎಲ್ಲೋ ಹೋಗಿರ್ತಾರೆ, ಬೇರೆ ಎಲ್ಲೋ US ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಲ್ಲ ಅಲ್ಲಿ, ದೇ ಆರ್ ನಾಟ್ ಅಟ್ ಆಲ್ ದೇರ್ ಫ್ರಮ್ ಲಾಸ್ಟ್ 10 years 15 years. ಸೊ ಅಂಥವ್ರನ್ನೆಲ್ಲ ತೆಗಿತಾರೆ. ಸೊ ಇದು ತಪ್ಪು ಅಲ್ವಾ? ಸೇರ್ಪಡೆ ಮಾತ್ರ, ತೆಗೆಯಕ್ಕೂ ಕೂಡ, ಹಾಗಾದ್ರೆ ಇದು ತಪ್ಪು. ನೆಕ್ಸ್ಟ್, ಮತದಾರ ಪಟ್ಟಿಯ ನೈಜ ಪರಿಷ್ಕರಣೆಯ ಕರಡು ಮತದಾರ ಪಟ್ಟಿಯ ಪ್ರಕಟಣೆಗಿಂತಲೂ ಮೊದಲೇ ಪ್ರಾರಂಭವಾಗ್ತದೆ. ಹೌದು, ಕರಡು ಅಂತಂದ್ರೆ ಡ್ರಾಫ್ಟ್. ಫಸ್ಟ್ ಡ್ರಾಫ್ಟ್ ಬಿಡಕ್ಕಿಂತ ಮುಂಚೆ ಪರಿಷ್ಕರಣೆ ಮಾಡ್ತಾರೆ ಅಲ್ವಾ ಸರ್? ಅಂದ್ರೆ ಈಗ ಇಷ್ಟು ಜನ ಇದ್ದೀರಿ ಅಂತ ಫಸ್ಟ್ ಏನ್ ಮಾಡ್ತಾರೆ, ಮನೆಗಳಿಗೆ ಹೋಗಿ ಬೂತ್ ಲೆವೆಲ್ ಅಲ್ಲಿ ಎಲ್ಲ ಒಂದು ಚೆಕ್ ಮಾಡಿ, ಎಲ್ಲ ವೆರಿಫೈ ಮಾಡಿ, ಆಧಾರ್ ಮತ್ತೆ ನೀವು ಇದಿರೋ ವೋಟರು ಹೊಸ ಫೇಸ್ ಅದೇನಾ ಅಥವಾ ಹಳೆ ಫೇಸ್ ಅದು ಏನೆಲ್ಲ ನೋಡ್ಕೊಂಡೆಲ್ಲ ಪರೀಕ್ಷೆ ಮಾಡಿ ಎಸ್ ಇದೆ ಅಂತ ಅಂದ್ಮೇಲೆ ಅವ್ರೇನ್ ಮಾಡ್ತಾರೆ, ಡ್ರಾಫ್ಟ್ ಕಾಪಿ ಬಿಡ್ತಾರೆ. ಓಕೆ, ದೀಸ್ ಆರ್ ಆಲ್ ಅವೈಲಬಲ್ ಅಂತ. ಏನಾದ್ರು ಅಲ್ಲೇನಾದ್ರು ನಿಮ್ದು ಇಲ್ಲ ಅಥವಾ ಬೈ ಮಿಸ್ಟೇಕ್ ಹೋಗಿದ್ದು ನೀವು ಅದನ್ನ ಕೇಳ್ಬೋದು. ಅದರ್ವೈಸ್ ಅದನ್ನ ಬಿಡುಗಡೆ ಆದ್ಮೇಲೆ ಫೈನಲ್ ಮಾಡ್ತಾರೆ. ಸೊ ಮತದಾರ ಪಟ್ಟಿಯ ನೈಜ ಪರಿಷ್ಕರಣೆ ಕರಡು ಮತದಾರ ಪಟ್ಟಿಯ ಪ್ರಕಟಣೆಗಿಂತ ಮೊದಲೇ ಆಗುತ್ತೆ. ಹೌದು, ಇದು ಕರೆಕ್ಟ್. SSR ನಲ್ಲಿ ಬೂತ್ ಮಟ್ಟದ ಅಧಿಕಾರಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸುವುದು ಕಡ್ಡಾಯವಲ್ಲ ಅನ್ನೋ ತಪ್ಪು. ಕಡ್ಡಾಯವಲ್ಲದೆ ಹೆಂಗೆ ಅವ್ರು ಕಂಡುಹಿಡಿಯಕ್ಕೆ ಸಾಧ್ಯ? ತಪ್ಪು ಇದು. ಹೋಗಿ ಬೂತ್ ಮಟ್ಟದ ಅಧಿಕಾರಿ ಮಾಡಲೇಬೇಕು. ಸೇರ್ಪಡೆ ತೆಗೆದುಹಾಕುವಿಕೆ ತಿದ್ದುಪಡಿ ಕಾರ್ಯಗಳು ಮತದಾರ ನೋಂದಣಿ ಅಧಿಕಾರಿಯು ನಡೆಸುತ್ತಾರೆ. ಹೌದು, ಎಲೆಕ್ಷನ್ ರಿಜಿಸ್ಟರ್ ಆಫೀಸರ್ ಏನಿರ್ತಾರೆ ಅವರನ್ನೇ ಸೇರ್ಪಡೆ ಮಾಡೋದಾಗ್ಲಿ, ತೆಗೆದು ಹಾಕೋದು, ತಿದ್ದುಪಡಿ ಮಾಡೋದಾಗ್ಲಿ, ಯಾಕಂದ್ರೆ ಹೆಸರು ಚೇಂಜ್ ಆಗಿದ್ರೆ ಅಥವಾ ಅವ್ರದ್ದು ಏನಾದ್ರು ಇದಾಗಿದ್ರೆ ಅದೆಲ್ಲ ಕೆಲಸ ಮಾಡ್ತಾರೆ, ಅಥವಾ ನಮ್ಮ ಮನೆ ನಂಬರ್ ಚೇಂಜ್ ಆಗಿದ್ರೆ. ಸೊ ಎವ್ರಿಥಿಂಗ್ ಓಕೆ, ಎಸ್, ದಿಸ್ ಇಸ್ ಕರೆಕ್ಟ್. ಸೊ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಓಕೆ, ನಾನು ಇಲ್ಲಿ ಕೊಟ್ಟಿದ್ದೀನಿ, ಡೀಟೇಲ್ ಆಗಿ ನೋಡ್ಕೋಬಹುದು. ಸೊ ಇವೆಲ್ಲ ನಿಮಗೆ ನ್ಯೂಸ್, ನೀವು ಹೆಂಗೆ ಕರೆಂಟ್ ಅಫೇರ್ಗೆ ಓದ್ತಾ ಇರ್ತೀರಾ, ಹೆಂಗೆ ಮಾಡ್ತೀರಾ, ಇದ್ರ ಮೇಲೆ ನೋಡಿ ಹೆಂಗಿದೆ. ಸಿಂಪಲ್ ಕ್ವಶನ್ ಇದು, ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ಆನ್ಸರ್ ಮಾಡೋದು. ನೋಡಿ, ನಿಮ್ಗೆ ಗೊತ್ತಿದೆ ಆಪ್ಷನ್ 1 ಮಾತ್ರ ಅಂತಿರೋದು ತಪ್ಪು ಸರ್. ಇನ್ನು 3 ಹೇಳಿಕೆ ಸರಿ ಇರಬೇಕು, 2 ಹೇಳಿಕೆ ಸರಿ ಇರಬೇಕು. ಸ್ವಲ್ಪ ಒಂಚೂರು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ನೀವು ಆರಾಮಾಗಿ ಆನ್ಸರ್ ಮಾಡುವಂಥ ಪ್ರಶ್ನೆ. ನೋಡಿ, ಒಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ ನಾನು ಇಲ್ಲಿಗೆ. ಓಕೆ, ಸೊ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋ ಸರಣಿಗಳು ನಿಮಗೆ ಬೇಕು ಅಂತಂದರೆ ಎಲ್ಲ ಸಬ್ಜೆಕ್ಟ್ಗಳು ಬೇಗ ಮಾಡೋಣ. ಎಕ್ಸಾಮ್ ತನಕ PCಗೆ ತುಂಬ ಹೆಲ್ಪ್ ಆಗುತ್ತೆ, ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಇದೆ.